ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಹಸಿರುಗೈದು ತಾಲಿಪಟ್ಟಿ ಮಾಡಾಕತ್ತೀನಿ ರೀ. ಇಲ್ಲಿ ನೋಡ್ರಿ ಹಸಿರುಗೈ ತೊಗೊಂಡಿನ್ರಿ. ಒಂದು ಹಸಿರುಗೈ ತೊಗೊಂಡು ಕಟ್ ಮಾಡಿ, ಅಂದ್ರೆ ಹಸಿರುಗೈ ದೊಡ್ಡದು ಭಾಳ ಐತ್ರಿ, ಅದಕ್ಕೆ ಇದಕ್ಕೆ ಕಟ್ ಮಾಡಿ ಅರ್ಧ ಹಸಿರುಗೈದು ತಾಳಿಪಟ್ಟಿ ಮಾಡಾಕತ್ತೀನಿ ನೋಡ್ರಿ. ಒಲಿ ಮ್ಯಾಗನೆ ಮಾಡ್ಲಿಕತ್ತೀನಿ ರೀ. ಇದು ಹಸಿರುಗಾಯಿ ಅರ್ಧ ಕಟ್ ಮಾಡಿ ಇದಕ್ಕೆ ಹೆರಚ್ಬೇಕ್ರಿ. ಹೆರಚಿ ಮಾಡ್ಬೇಕು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆತಾವ ಹಸಿರುಗಾಯಿ ತಾಲಿಪಟ್ಟಿ ಅಂತೂ. ಭಾರಿ ಟೇಸ್ಟ್ ಆತಾವ ನೋಡ್ರಿ. ನೋಡ್ರಿ ಇಲ್ಲಿ ಹೆಸ್ರಿಗೆ ಅಂತೂ ಹೆರ್ಚಿನಿ. ಇಲ್ಲಿ ಜೋಳದ ಹಿಟ್ಟು ತೊಗೊಂಡೇನ್ರಿ. ಎಟ್ಟು ಬೇಕಲ್ರಿ ನಮಗೆ ಅಷ್ಟು ಜೋಳದ ಹಿಟ್ಟು ತೊಗೊಂಡೇನ್ರಿ. ಚಾಸ್ಲಗತ್ತೀನಿ ರೀ. ಇದಕ್ಕೆ ಜೋಳದ ಹಿಟ್ಟು ತೊಗೊಂಡು ಮತ್ತು ಇದಕ್ಕೊಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಾಕತ್ತೀನಿ ರೀ. ಮತ್ತು ಇಲ್ಲಿ ಎಳ್ಳು, ಜೀರಿಗೆ, ಅಜ್ವಾನ, ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಇಷ್ಟೆಲ್ಲ ತೊಗೊಂಡು ಮಿಕ್ಸ್ ಹಿಟ್ಟನಾಗ ಹಾಕೀನಿ ರೀ ಇದೆಲ್ಲ. ಮತ್ತು ಇಲ್ಲಿ ಒಂದು 4 ಕಡ್ಡಿಯಷ್ಟು ಕರಿಬೇವು ತೊಗೊಂಡೀನಿ ರೀ. ಕೊತ್ತಂಬರಿ ಇಲ್ಲಲ್ರಿ, ಅದ್ರ ಸಂಬಂಧ ಕರಿಬೇವು ತೊಗೊಂಡೀನಿ. ಕರಿಬೇವು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚಲೋ ಹೊತ್ನಾಗ ನಾದ್ಬೇಕು ನೋಡ್ರಿ. ಇದಕ್ಕೆ ನಾದ್ವಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದೋದ್ರಿ. ಜೋಳದ ಹಿಟ್ಟು ಯಾವ ರೀತಿ ನಾದ್ತೇವಲ್ರಿ ಆ ರೀತಿ ನಾದ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಹಿಟ್ಟಂತ್ರು ನಾದದಾಗ್ಯದ. ಈಗ ಮಾಡನ್ರಿ. ಇವು ರೊಟ್ಟಿ ಮಾಡ್ದಂಗೆ ನೋಡ್ರಿ, ಈಜಿ ಐತಿ. ಅಂದ್ರೆ ಹಿಂಗೆ ದೋಸೆ ಹಿಟ್ಟಿಂದ ಥರ ಮಾಡಿ ಮಾಡ್ತಾರಲ್ರಿ, ನಾ ಆ ರೀತಿ ಮಾಡಾಕತ್ತಿಲ್ಲ ಈ ಸಲ. ಈಗ ಹಿಟ್ಟು ನಾದಿ ರೊಟ್ಟಿ ಮಾಡ್ದಂಗೆ ಮಾಡ್ಲಾಕತ್ತೀನಿ ರೀ. ಇವು ಭಾರಿ ಟೇಸ್ಟ್ ಆತಾವ ನೋಡ್ರಿ. ಇಡೀ ದಿವಸ ಎಲ್ಲ ಇಟ್ಕೊಂಡು ಉಂಡ್ರಿ ಏನು ತುತ್ತು ಸಿಗಂಗಿಲ್ಲ, ಏನಿಲ್ಲ. ಮತ್ತು ಈಗ ಅದ್ರ ಜೊತೆ ಏನು ಬೇಕಂತ ಏನಿಲ್ಲ ರೀ. ಯಾವ್ದು ಭೀ ಪಲ್ಯ ಹಚ್ಕೊಂಡು ಉಣ್ಬೋದು, ಮೊಸರು ಮತ್ತು ಚಟ್ನಿ ಭೀ ಮಾಡ್ಬೋದು, ಹಾಗೆ ಭೀ ತಿನ್ಬೋದು. ಹುಡುಗರಂತೂ ಹಾಗೆ ಇಷ್ಟಪಟ್ಟು ತಿಂತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ತೆಳಗ ಜೋಳದ ಹಿಟ್ಟು ಹಾಕಿ ಬಡಿಯಾಕತ್ತೀನಿ ರೀ. ಅಂದ್ರೆ ಜೋಳದ ರೊಟ್ಟಿ ಒಂದು ಸ್ವಲ್ಪ ತೆಳ್ಳಗಿರ್ತಾವಲ್ರಿ, ಒಂದು ಜರ ದಿಪ್ ಮಾಡ್ಬೇಕ್ರಿ. ದಿಪ್ ಮಾಡಿ ನಡು ಒಂದು ಸ್ವಲ್ಪ ಇವಕ್ಕೆ 4 ಮೂಲಿಗೆ ಒಂದೊಂದು ಹೋಲ್ ಹಾಕಿ ನಡು ಒಂದೊಂದು ಹೋಲ್ ಹಾಕೋದ್ರಿ. ಚಂದಾಗಿ ಬೈತಾವ್ರಿ. ಆ ರೀತಿ ಹೋಲ್ ಮಾಡೋದ್ರಿ. ಇವಕ್ಕೆ ಒಲಿ ಅಂತೂ ಉರಿಯಾಕತ್ತದ. ಹಾಗೆ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಇತ್ತು ಇವತ್ತು. ಯಾಕೇನೋ ಗಾಳಿಗೆ ಹೊಗೆ ಎಲ್ಲ ಮಾರಿಗೆ ಬರಾಕತ್ತೈತಿ. ಇಲ್ಲಿ ಮಗ್ಗಲ್ ಕೂತೇವಲ್ರಿ, ಹೊಗೆ ಎಲ್ಲ ಮಾರಿಗೆ ಬರ್ತದೆ ನೋಡ್ರಿ ಗಾಳಿ. ಇಲ್ಲಿ ಒಲಿ ಮ್ಯಾಗ ಒಂದು ಜರ ಇಲ್ಲಿ ಕಿಟಕಿ ಇದ್ದಂಗೆ ಖುಲ್ಲ ಐತ್ರಿ. ಅಲ್ಲಿದು ಗಾಳಿ ಬರ್ತದೆ. ಗಾಳಿ ಬಂದೆಲ್ಲ ಹೊಗೆ ಮಾರಿಗೆ ಬರ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ರೊಟ್ಟಿ ಅಂತೂ ಆಗ್ಯದ. ಇದು ತೆವ ಹಾಕಿ ನೀರು ಹಚ್ಚಾಕತ್ತೀನಿ ರೀ. ಒಂದು ಬಟ್ಟೆ ತೊಗೊಂಡು ನೀರು ಹಚ್ಚಾಕತ್ತೀನಿ. ಮತ್ತು ಹಂಗೆ ಮತ್ತೊಂದು ಉಳಿ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ 10 ನಿಮಿಷದಾಗ ರೆಡಿ ಆತಾವ ನೋಡ್ರಿ ಇವು ಮಾಡಿದ್ರೆ. ಜಾಸ್ತಿ ಏನು ಗುಜಾಡಿಲ್ರಿ ಇದು ದಂಧಿ. ಟೇಸ್ಟ್ನು ಆತಾವ್ರಿ. ಅದು ನೋಡ್ರಿ ಹಿಂಗೆ ಹೊಳಿಸಿ ಹಾಕೋದು. ಇದಕ್ಕೆ ರೊಟ್ಟಿ ಯಾವ ರೀತಿ ಬೇಯಿಸ್ತೇವಲ್ರಿ ಅದೇ ಥರನೇ ಪೂರ್ತಿ ಹೊಳಿಸಿ ಬೇಯಿಸ್ಬೇಕ್ರಿ. ಬೇಯಿಸೋದಾದ ಬಳಿಕ ಮತ್ತೊಂದು ಬಟ್ಟೆ ತೊಗೊಂಡೀನಿ. ಒಂದು ಸಣ್ಣ ಬಟ್ಟೆ ತೊಗೊಂಡು ಇಲ್ಲಿ ಎಣ್ಣೆ ಏನೈತಲ್ರಿ, ಎಣ್ಣೆ ಬೀಳ್ಯಾಗ ಅದು ಎಣ್ಣೆ ಮ್ಯಾಲ ಬೇಯಿಸೋದ ಬಳಕ ಹಚ್ಚೋದ್ರಿ. ಹಚ್ಚಿ ರೊಟ್ಟಿ ತೆಗಿಯೋದ್ರಿ ತೆವ್ಯಾಂದು. ರೊಟ್ಟಿಗೆ ಎಣ್ಣೆ ಹಚ್ಚೋದ ಬಳಕ ಹೊಳಿಸಿ ತೆವ್ಯಾ ಹಾಕೋದಿಲ್ರಿ. ಅದಕ್ಕೆ ಲಗುಟನೆ ಆಗಿಬಿಡ್ತದೆ ನೋಡ್ರಿ. ಇದು ಲೇಟ್ ಹಿಡಿಯಂಗಿಲ್ಲ, ಯಾಕಂದ್ರೆ ದಪ್ಪ ಬಡಿತೇವಲ್ರಿ. ನೋಡ್ರಿ ಎಲ್ಲ ದಪಾಟಿಗೆ ಈ ಥರ ಹೋಲ್ ಮಾಡೋದ್ರಿ. ಹಸಿರುಗಾಯಿ ತಾಲಿಪಟ್ಟಿ ಅಂತಾರೆ ನೋಡ್ರಿ ನಮ್ಮ ಕಡೆ ಅಂತರು. ಇಲ್ಲಿ ನೋಡ್ರಿ ಹೊಳಿಸಿ ಬೇಯಿಸಿ ಈ ಥರ ಎಣ್ಣೆ ಹಚ್ಚಾಕತ್ತೀನಿ ನಾ. ವಿಡಿಯೋ ಭಾಳ ಲೆಂತಿ ಆಗಿತ್ತು ರೀ. ಅದ್ರ ಸಂಬಂಧ ವಾಯ್ಸ್ ಕಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಡಾಕತ್ತೀನಿ ರೀ. ನೋಡ್ರಿ ಎಷ್ಟು ಚಂದ ತಾಲಿಪಟ್ಟಿ ಆಗ್ಯಾವ ಅಂಥೇಳಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಪದೇ ಮಾಡಿ ತಿಂತೀರಿ. ಇಷ್ಟು ಟೇಸ್ಟ್ ಆತಾವ್ರಿ, ಅಷ್ಟು ಟೇಸ್ಟ್ ಆತಾವ ನೋಡ್ರಿ. ನೋಡ್ರಿ ಕಡಿ ಒಂದು ವಯರ್ದಾಗ ಒಂದು ಬಡಿಯೋದು ಭೀ ಆಗ್ತದ. ಲಗುಟ್ ಆತಾವ ನೋಡ್ರಿ.
ಮುಂಜಾನೆ ಮನೆಯಂದು ಅಡುಗೆ ಚಪಾತಿ ಉಸುಳಿಕಾಳು ಪಲ್ಯ ಅನ್ನ ಎಲ್ಲ ಮಾಡಿ ಮತ್ತು ಇಲ್ಲಿ ಒಲೆ ಮ್ಯಾಗ ಮಾಡಾಕತ್ತೀವಿ ನೋಡ್ರಿ ರೆಸಿಪಿಗೋಸ್ಕರ. ಮತ್ತು ಅದು 3-4 ದಿವಸ ಇದು ಹಸ್ರುಗಾಯಿ ತಂದಿಟ್ಟಿದ್ದೇವೆ ಮನ್ಯಾಗ. ಮಾಡೋದೇ ಆಗಲಾಗಿತ್ತು ರೀ ಹೊಲ್ದ ಕೆಲ್ಸಿನ ಸಲ್ಯಾಕ. ಇವತ್ತು ಮಾಡ್ಬೇಕಂಥೇಳಿ ಲಘುಟಾಗಿತ್ತಲ್ರಿ, 9 ಮನೆ ಕೆಲಸ ಆಗಿತ್ತು. ಅದ್ರ ಸಂಬಂಧ ಮತ್ತು ಮಾಡಿದೆ ನೋಡ್ರಿ. ಹುಡುಗರು ಭೀ ತಿಂತಾವ್ರಿ ಮಾಡಿಕೊಟ್ರತ್ ಹೇಳಿ ಇಷ್ಟಪಟ್ಟು ತಿಂತಾವ್ರಿ ಈ ಥರ ಮಾಡ್ದೇವು ಅಂದ್ರೆ. ಇವು ಆರದ ಬಳಕಂತರೂ ಮತ್ತಿಟ್ಟು ಚಂದ ಹತ್ತಾವ ನೋಡ್ರಿ. ಅವು ಎಣ್ಣೆ ಒಳಗೆ ಬಯಸೋದು ಲಗುಟನೇ ಆರಿಬಿಡ್ತಾವಲ್ರಿ. ಇವು ಆರ್ದ್ರ ಭೀ ಮತ್ತು ಚಂದ ಹತ್ತಾವ್ರಿ ನೋಡ್ರಿ. ದಪಾಟಿ ಮಾಡೋದಂತರೂ ಆಯಿತು. ಸನಿ ಜೂಮ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಇವತ್ತಿನ ದಪಾಟಿ ರೆಸಿಪಿ ಯಾವ ರೀತಿ ಅನ್ಸದಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋಗಳು ಹ್ಯಾಂಗೆ ಬರಕತ್ತಾವಂತ ಹೇಳ್ರಿ ನೋಡ್ರಿ. ಈ ಥರ ಎಣ್ಣೆ ಹಚ್ಚಿನ ನೋಡ್ರಿ. ಇದು ರೊಟ್ಟಿ ಬೈದ್ರೊಳಗೆ ಲೈವ್ ಆಗಿ ಕಾಣಿಸತ್ತ ನೋಡ್ರಿ. ಇದು ನೋಡ್ರಿ ರೊಟ್ಟಿ ಮಾಡೋದಂತರೂ ಆಗ್ಯದ. ಲಾಸ್ಟ್ ರೊಟ್ಟಿ ತೆವ್ಯಾಗೈತಿ ನೋಡ್ರಿ. ಎಷ್ಟು ಚಂದ ಬಂದಾವ ರೊಟ್ಟಿ ಅಂತರೂ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ರೀ ಫ್ರೆಂಡ್ಸ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ರೀ.